ಮಗ ಎಷ್ಟೇ ದೊಡ್ಡ ಮಟ್ಟಕ್ಕೆ ಬೆಳೆದ್ರೂ ಹೆತ್ತವಳಿಗೆ ಮಗ ಮಗನೇ. ಆದ್ರೆ ದೊಡ್ಡಸ್ತಿಕೆ ಅಹಂನಲ್ಲಿ ಅದೇ ಮಗ ಹೆತ್ತವಳನ್ನ ಮರೆತರೆ ಕಾಲವೇ ಪಾಠವನ್ನ ಕಲಿಸುತ್ತೆ. ದರ್ಶನ್ ಕೂಡ ಇಂಥದ್ದೇ ಪಾಠವನ್ನ ಕಲಿತಿದ್ದಾರೆ. 8 ವರ್ಷಗಳ ನಂತರ ತಾಯಿ ಮನೆಗೆ ಹೋಗಿದ್ದಾರೆ. ತಾಯಿ ಅನ್ನೋ ಎರಡಕ್ಷರದಲ್ಲಿ ಮುಕ್ಕೋಟಿ ದೇವರಿರ್ತಾರೆ. ಹೆತ್ತವಳ ಆಶೀರ್ವಾದದಲ್ಲಿ ದೇವಾನುದೇವತೆಗಳ ಹಾರೈಕೆ ಇರುತ್ತೆ. ಹೀಗಾಗಿಯೇ ಜಗತ್ತಲ್ಲಿ ತಾಯಿಗಿಂತ ದೊಡ್ಡ ಶಕ್ತಿ ಇಲ್ಲ ಅನ್ನೋದು. ಪ್ರಪಂಚದಲ್ಲಿ ಯಾರನ್ನ ಬೇಕಾದರೂ ನಿಂದಿಸಿ ಗೆಲ್ಬಹುದು, ಆದ್ರೆ ತಾಯಿಗೆ ಕಣ್ಣೀರು ಹಾಕಿಸಿ ನೆಮ್ಮದಿಯಾಗಿದ್ದವರಿಲ್ಲ. ಹೆತ್ತವಳ ಮುಂದೆ ದೇವರೇ ಶರಣಾಗ್ತಾನಂತೆ. ಇನ್ನು ನಿಮ್ಮಂತ ಹುಲುಮಾನವರು ಯಾವ ಲೆಕ್ಕ ಹೇಳಿ? ದರ್ಶನ್ಗೂ ಹೆತ್ತವಳ ಬೆಲೆ ಏನು ಅನ್ನೋದು ಗೊತ್ತಾಗಿದೆ. ಗೌಡ್ತಿಯ ಸ್ನೇಹದಲ್ಲಿ ಕರುಳ ಸಂಬಂಧವನ್ನೇ ಮರೆತಿದ್ದವನೀಗ ಹೆತ್ತವಳನ್ನ ನೋಡೋದಕ್ಕೆ ತುದಿಗಾಲಿನಲ್ಲಿ ನಿಂತಿದ್ದಾನೆ. ತಾಯಿ ನೋಡ್ಬೇಕು, ತಪ್ಪಾಯ್ತಮ್ಮ ಅಂತ ಹೆತ್ತವಳ ಮಡಿಲಲ್ಲಿ ಮಲಗಿ ಕಣ್ಣೀರು ಹಾಕಬೇಕು ಅಂತ ಕನಸು ಮನಸ್ಸಿನಲ್ಲೂ ಕನವರಿಸ್ತಿದ್ದಾನೆ. ಬೇಲ್ಮೇಲೆ ಹೊರಬಂದು 2 ತಿಂಗಳಾದ್ರೂ ಹೆತ್ತವಳನ್ನ ನೋಡೋದಕ್ಕಾಗಿರಲಿಲ್ಲ. ಈಗ ತಾಯಿ ನೋಡೋದಕ್ಕೆ ಕೋರ್ಟ್ನಿಂದಲೇ ಪರ್ಮಿಷನ್ ಪಡೆದು ಹುಟ್ಟೂರಿನ ಕಡೆ ಹೊರಟಿದ್ದಾರೆ. ಹೆತ್ತವಳ ನೋಡಲು ಕೋರ್ಟ್ನಿಂದಲೇ ಸಿಕ್ತು ಸಮ್ಮತಿ. 8 ವರ್ಷದ ಬಳಿಕ ಹುಟ್ಟಿದ ಮನೆಗೆ ಹೋಗ್ತಿದ್ದಾನೆ ದಾಸ. ಜಸ್ಟ್ 6 ತಿಂಗಳ ಹಿಂದೆ ದರ್ಶನ್ ಅಂದ್ರೆ ಗತ್ತೇ ಬೇರೆ, ಗೈರತ್ತೇ ಬೇರೆ. ನಾನು ನಡೆದಿದ್ದೇ ದಾರಿ, ನಾನು ಆಡಿದ್ದೇ ಆಟ ಅಂತಿದ್ದವರು ಚಾಲೆಂಜಿಂಗ್ ಸ್ಟಾರ್ ದರ್ಶನ್. ಹಿಂದೆ ಮುಂದೆ ಆಳು ಕಾಳು, ಜೈ ಜೈ ಅನ್ನೋದಕ್ಕೆ ಸಾವಿರಾರು ಫ್ಯಾನ್ಸ್, ಅಂದ್ಕೊಂಡಿದ್ದನ್ನ ಕ್ಷಣ ಮಾತ್ರದಲ್ಲಿ ಈಡೇರಿಸಿಕೊಳ್ಳುವುದಕ್ಕೆ ಕೋಟಿ ಕೋಟಿ ಕಾಸು. ಹೀಗಾಗಿ ಮೆಜೆಸ್ಟಿಕ್ನಲ್ಲಿ ದರ್ಶನ್ನ ರೇಂಜೇ ಬೇರೆ ಲೆವೆಲ್ನಲ್ಲಿತ್ತು. ಬಾಸ್ ಅನ್ನೋ ಸ್ವಯಂಕೃತ ಪಟ್ಟದಲ್ಲಿ ತೇಲಾಡುತ್ತಿದ್ದ ದರ್ಶನ್ಗೆ ಸಂಬಂಧಗಳ ಬೆಲೆಯೇ ಗೊತ್ತಿರಲಿಲ್ಲ. ಗೌಡ್ತಿಯ ಸ್ನೇಹಕ್ಕಾಗಿ ತಾಯಿಯನ್ನೇ ದೂರ ಮಾಡಿಕೊಂಡಿದ್ರು ಅಂತಾನೆ ಗಾಂಧಿನಗರದಲ್ಲಿ ಸುದ್ದಿಯಾಗಿತ್ತು. ಸಿನಿಮಾ ಶೂಟಿಂಗ್ ಇಲ್ಲ ಅಂದ್ರೆ ಮೈಸೂರಿನ ಫಾರ್ಮ್ ಹೌಸ್ನಲ್ಲೇ ಎನಿ ಟೈಮ್ ಇರ್ತಿದ್ರು. ಮೈಸೂರಿನಲ್ಲಿ ಇದ್ರೂ ಕೂಡ ತಾಯಿ ಮನೆಗೆ ಹೋಗ್ತಿರ್ಲಿಲ್ಲ. ತಾನು ಆಡಿ ಬೆಳೆದ ಮನೆ ಕಡೆ ಮುಖ ಹಾಕಿರಲಿಲ್ಲ. ಕಾಲ ಎಲ್ಲವನ್ನ ಕಲಿಸುತ್ತೆ ಅಂತಾರಲ್ಲ, ಇದಕ್ಕೆ ನೋಡಿ. ಜೀವನ ಮಾಡೋ ಪಾಠದ ಮುಂದೆ ಯಾವ ಯೂನಿವರ್ಸಿಟಿಗಳ ಪಾಠವೂ ಲೆಕ್ಕಕ್ಕಿಲ್ಲ ಅನ್ನೋದು ಇದಕ್ಕೆ. ದರ್ಶನ್ಗೂ ಕಾಲವೇ ಎಲ್ಲವನ್ನೂ ಕಲಿಸಿದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಸೇರಿದ ಮೇಲೆ ದರ್ಶನ್ ಪಟ್ಟ ಪಾಡು ಅಷ್ಟಿಷ್ಟಲ್ಲ. ಕಗ್ಗತ್ತಲ ಕೋಣೆ ಸೇರಿದ್ದ ದರ್ಶನ್ಗೆ ಹೆತ್ತವಳ ನೆನಪು ಬಿಟ್ಟು ಬಿಡೋದಕ್ಕೆ ಶುರುವಾಗಿತ್ತು. ತಾಯಿ ಪ್ರೀತಿಯನ್ನ ಸೆರೆವಾಸ ಕಲಿಸ್ಕೊಟ್ಟಿತ್ತು. ಹೀಗಾಗಿ ಕಾಡಿ ಬೇಡಿ ತಾಯಿಯನ್ನ ಜೈಲಿಗೂ ಕರೆಸ್ಕೊಂಡಿದ್ರು. 1 ಬಾರಿ ಹೆತ್ತವಳನ್ನ ನೋಡಿದ್ದು ಬಿಟ್ರೆ ಮತ್ತೆ ನೋಡೋದಕ್ಕಾಗಿರಲಿಲ್ಲ. ಈಗ ಕೊಲೆ ಕೇಸ್ನಲ್ಲಿ ಬೇಲು ಸಿಕ್ಕರೂ ಹೆತ್ತವಳನ್ನ ನೋಡೋದಕ್ಕೆ ಹೋಗೋದಕ್ಕಾಗಿರಲಿಲ್ಲ. ಕೋರ್ಟ್ ವ್ಯಾಪ್ತಿ ಬಿಟ್ಟು ಬೇರೆ ಕಡೆ ಹೋಗುವಂತಿಲ್ಲ ಅಂತ ಹೈಕೋರ್ಟ್ ಆದೇಶ ನೀಡಿದ್ರಿಂದ ಮತ್ತೆ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದ ದರ್ಶನ್ ಮೈಸೂರಿಗೆ ಹೋಗೋದಕ್ಕೂ ಅನುಮತಿ ಪಡೆದಿದ್ದಾರೆ. ತಾಯಿ ನೋಡೋದಕ್ಕಾಗದೆ ಹಾತೊರೆಯುತ್ತಿದ್ದ ದರ್ಶನ್ಗೆ ಕೊನೆಗೂ ಶುಭಗಳಿಗೆ ಬಂದಿದೆ. ಅನಾರೋಗ್ಯದಿಂದ ಬಳಲ್ತಿದ್ದಾರೆ ಮೀನಮ್ಮ. ದರ್ಶನ್ ತಾಯಿ ಮೀನಾ ತೂಗುದೀಪ್ ಅನಾರೋಗ್ಯದಿಂದ ಬಳಲ್ತಿದ್ದು ಮಗನ ಮುಖ ನೋಡೋದಕ್ಕೆ ತುಂಬಾ ಆಸೆ ಪಡ್ತಿದ್ದಾರೆ. ಆದ್ರೆ ಆರೋಗ್ಯ ಕೈಕೊಟ್ಟಿದ್ದರಿಂದ ದರ್ಶನ್ ನೋಡೋದಕ್ಕೆ ಬೆಂಗಳೂರಿಗೂ ಬಂದಿರಲಿಲ್ಲ. ಈಗ ಕೋರ್ಟೇ ಅನುಮತಿ ನೀಡಿದೆ. ಹೀಗಾಗಿ ತಾಯಿ ನೋಡೋದಕ್ಕೆ ಹೊರಟಿರೋ ದರ್ಶನ್ 1 ರೌಂಡ್ ಫಾರ್ಮ್ ಹೌಸ್ಗೂ ಹೋಗಿ ಬರಲಿದ್ದಾರೆ. ಒಟ್ನಲ್ಲಿ 8 ವರ್ಷಗಳಿಂದ ಹುಟ್ಟಿದ ಮನೆಗೆ ಹೋಗದ ದರ್ಶನ್ ಈಗ ತಾನು ಆಡಿ ಬೆಳೆದ ಮನೆಗೆ ಹೋಗ್ತಿದ್ದಾರೆ. ತಾಯಿಯಿಂದ ಇಷ್ಟು ದಿನ ದೂರ ಆಗಿದ್ದ ದರ್ಶನ್ ಹೆತ್ತವಳ ಮಡಿಲು ಸೇರುತ್ತಿದ್ದಾರೆ. ಸತೀಶ್ ಕನಕ್ಪುರ, ಫಿಲಂ ಬ್ಯೂರೋ, ನ್ಯೂಸ್ 18.